ರಾಮನಗರದಲ್ಲಿ ನೋಡಿ ಹೃದಯಾಘಾತಕ್ಕೆ ಫಾರೆಸ್ಟ್ ವಾಚರ್ ಒಬ್ಬರು ಸಾವನ್ನಪ್ಪಿದ್ದಾರೆ. ಇವರು ವಯಸ್ಸು ನೋಡಿ 38 ವರ್ಷದ ಮಾದೇಶ್ ಸಾವನ್ನಪ್ಪಿರೋದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕನಕಪುರ ತಾಲೂಕಿನ ಹೆಗ್ಗನೂರು ದೊಡ್ಡಿ ಗ್ರಾಮದಲ್ಲಿ ಘಟನೆ ಆಗಿದೆ. ತಡರಾತ್ರಿ ಮನೆಯಲ್ಲಿ ಎದೆನೋವು ಕಾಣಿಸ್ಕೊಂಡಿತ್ತಂತೆ. ಸ್ಥಳೀಯ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಿದ್ರಂತೆ. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸ್ಥಳೀಯ ಆಸ್ಪತ್ರೆಗಳಲ್ಲಿ ಕಾರ್ಡಿಯೋಲಾಜಿಸ್ಟ್ಗಳ ಕೊರತೆ ಕಾಣಿಸ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನಾವು ಟ್ರೀಟ್ಮೆಂಟ್ಗೆ ಅಥವಾ ಆರೋಗ್ಯ ತಪಾಸಣೆಗಂತ ಹೋಗ್ತೀವಿ, ಬಟ್ ಕಾರ್ಡಿಯೋಲಾಜಿಸ್ಟ್ಗಳು ಇರಲ್ಲ. ಇದ್ರೂ 1-2 ಸಂಖ್ಯೆಯಲ್ಲಿರ್ತಾರೆ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ಈ ಕಾರ್ಡಿಯೋಲಾಜಿಸ್ಟು ಮತ್ತು ಪಲ್ಮನಾಲಜಿಸ್ಟು ಶ್ವಾಸಕೋಶ ತಜ್ಞರು ಇಬ್ಬರದು ಅಪಾಯಿಂಟ್ಮೆಂಟ್ ಇದ್ದರೆ ಮಾತ್ರ ನಮಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊಂದು ಸಂದರ್ಭದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿದ್ದರೂ ಇದೇ ಕಥೆಯಲ್ಲಿ ನೋಡಿ, ಸಾಯೋ ವಯಸ್ಸು 38 ವರ್ಷ, ಅದು ಕೂಡ ಹೃದಯಾಘಾತದ ಕಾರಣಕ್ಕೆ. ಏನು ಒಬೇಸ್ ಆಗೇನಿರಲಿಲ್ಲ ಅವರು, ಅಂದರೆ ತುಂಬ ದಪ್ಪ ಏನಿರಲಿಲ್ಲ, ಒಬೇಸಿಟಿ ಏನು ಕಾಣಿಸ್ತಾ ಇರಲಿಲ್ಲ, ಆದರೂ ಸಾವನ್ನಪ್ಪಿದ್ದಾರೆ. ಮೊಹಸಿನ್ ಓಷಾ 22 ವರ್ಷ ವಯಸ್ಸಿನ ಯುವಕನ ಸಾವು ಕೂಡ ಆಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇಂಥರದ್ದು ಮಾಹಿತಿಗಳು ಸಿಗ್ತಾ ಇದೆ ನಮಗೆ. ಲಾರಿ ಚಾಲಕನಾಗಿ ಮೊಹಸಿನ್ ಕೆಲಸವನ್ನು ಮಾಡ್ತಾ ಇದ್ರಂತೆ ಬದುಕಿದ್ದಾಗ. ಹೃದಯಾಘಾತಕ್ಕೆ ಈಗ 22 ವರ್ಷದ ಯುವಕನನ್ನು ಕೂಡ ಕಳ್ಕೊಳ್ಬೇಕಾಗಿದೆ. ಮೃತಪಟ್ಟಿರುವಂತಹ ದುರ್ದೈವಿ ಮೊಹಸಿನ್ ಓಷಾ ಇವರೇ. ಬಾಡಿ ಫಿಟ್ನೆಸ್ ವಿಚಾರದಲ್ಲಿ ತೀರಾ ಕೊಲೆಸ್ಟ್ರಾಲ್ ಇರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಬಟ್ ಒಳಗಡೆ ಏನಾಗಿತ್ತು, ಹಾರ್ಟ್ ಒಳಗಡೆ ಈ ರಕ್ತನಾಳಗಳಿರುತ್ತಲ್ಲ, ಅಲ್ಲಿ ಅಲ್ಸರ್ಸು ಒಡೆಯೋ ಚಾನ್ಸಸ್ ಇರುತ್ತೆ ಅಂತ ಕೆಲ ಹೃದಯ ತಜ್ಞರು ಹೇಳ್ತಾ ಇದ್ರು. ಅದರಿಂದನೂ ಆಗಿರ್ಬೋದು. ಎಕ್ಸ್ಟ್ರೀಮ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ, ಎಕ್ಸ್ಟ್ರೀಮ್ ಟ್ರಾವೆಲ್ ಮಾಡಿದಾಗ ಪ್ರೆಷರ್ಗೆ ಅದು ಒಡೆದು ಬ್ಲಾಕೇಜ್ ಆಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು. ಅಗೇನ್ ಲೈಫ್ ಸ್ಟೈಲ್ ವಿಚಾರಗಳು ಬರುತ್ತೆ. ಹೃದಯಾಘಾತ ಇರ್ಬೋದು, ಅಥವಾ BP, ಶುಗರ್, ಪಾರ್ಶ್ವವಾಯು, ಸ್ಟ್ರೋಕ್ಸ್ ಇರ್ಬೋದು, ಇದೆಲ್ಲವೂ ಕ್ಯಾನ್ಸರ್, ಇಷ್ಟು ಕಾಯಿಲೆಗಳು ಲೈಫ್ ಸ್ಟೈಲ್ನ ಕಾರಣಕ್ಕೆ ಬರುತ್ತೆ ಅನ್ನೋದು ಇಲ್ಲಿ ತನಕದ ಅಭಿಪ್ರಾಯ.